ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕೃತಿ ಲೋಕಾರ್ಪಣೆ ಕಾರ್ಯಕ್ರಮದ ಚಾಲನೆಯನ್ನ ಮಾನ್ಯ ಸಚಿವರು ಹಾಗೂ ಗಣ್ಯರು ನೆರವೇರಿಸ್ತಾ ಇದ್ದಾರೆ. ನಂಬಲೇಬೇಕಾದ ವಾಸ್ತವ ಘಟನೆಗಳಿಂದ ಕೂಡಿದ ಮಹಾ ಇತಿಹಾಸವೇ ಆಗಿದೆ. ಕೇವಲ 50 ವರ್ಷ ಬದುಕಿದ ಛತ್ರಪತಿ ಶಿವಾಜಿ ಮಹಾರಾಜರು 3360 ಕೋಟೆಗಳನ್ನು ಗೆದ್ದಿದ್ದರು. ಪರಕೀಯರ ದುರಾಡಳಿತದಿಂದ ನರಳುತ್ತಿದ್ದ ಭಾರತದಲ್ಲಿ ಸ್ವರಾಜ್ಯವನ್ನು ಸ್ಥಾಪಿಸಿದ ಮೊಟ್ಟ ಮೊದಲ ಚಕ್ರವರ್ತಿಯಾಗಿದ್ದರು. ಬಂಧುಗಳೇ, ಅವರು ಇದೀಗ ಸನ್ಮಾನ್ಯ ಸೂರ್ಯನ ಮುಂದೆ ದೀಪವನ್ನು ಇಡದಂಗ ಅಂತ ಹೇಳಿದ್ರೆ ಅವರು ಪಾಟೀಲ್ ಗೆದ್ದಿತ್ತಾನಂತ ಪ್ರಸಾದ ತಂದು ಕೊಟ್ಟರು. ಅಕ್ಕ ಸುಮಕ್ಕನವರು ಅವರಿಗೂ ಕೂಡ ವಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಂದೆ ಸಾಕಷ್ಟು ಜನ ವಿದ್ವಾಂಸರು, ಹಿರಿಯ ಕನ್ನಡ ಸಾಹಿತ್ಯ ಶಿವಾಜಿಯವರು ಇತಿಹಾಸದ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಹೌದು, ಅದು ನಿಜ. ಅದೇನು ಭಾಳಷ್ಟು ಪುಸ್ತಕದಲ್ಲಿ ಇದೆ, ಇದ್ದದ್ದೇನೆ ಮಾಡಿದ್ವಿ, ಅದೇನು ಹೊಸದೇನಿಲ್ಲ. ಸೊ ನೈಜ ಸ್ಥಿತಿ ತಿಳಿಬೇಕು ಜನಕ್ಕೆ, ಅದು ಭಾಳ ಮುಖ್ಯ. ಇತ್ತಿತ್ತಲಾಗೆ ಬೇರೆ ಬೇರೆ ರೀತಿಯಿಂದ ಹೇಳುವಂಥ ಪ್ರಯತ್ನ ಆಗ್ತಾ ಇದೆ. ಸೊ ಈ ಸರ್ಜು ಕಾಟ್ಕರ್ ಅವ್ರ ಪುಸ್ತಕ ಅದ್ರ ಮೇಲೆ ಬೆಳಕು ಚೆಲ್ಲಿದೆ. ಭಾಳಷ್ಟು ನಿಜವಾದಂಥ ಅಂಶಗಳನ್ನು ಅದರಲ್ಲಿ ಹೊಸದಾಗಿ ಉಲ್ಲೇಖ ಮಾಡಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಶಿವಾಜಿಯವರ ಸೇನೆಯಲ್ಲಿ ಮುಸ್ಲಿಂ ಹೋಗುವಂಥದ್ದು ಕೂಡ ಹೌದು, ಅದೇ ಇತಿಹಾಸ ಇರುವಂಥದ್ದು ಸುಮಾರು ಡೈವರ್ಟ್ ಮಾಡುವಂಥದ್ದು ಪ್ರಯತ್ನ ಆಗ್ತಾ ಇದೆ. ಅದೇ ಹೇಳಿದಲ್ಲ, ಆಗಬಾರ್ದು. ಸೊ ಮುಸ್ಲಿಮರು ಹಿಂದೂಗಳಂತವ್ರು ಭೇದ ಭಾವ ಇರಲಿಕ್ಕಿಲ್ಲ, ಎಲ್ಲರೂ ಒಂದೇ ಇದ್ದರು. ಅವ್ರ ಸೈನಿಕರಲ್ಲಿ ಮುಸ್ಲಿಮ್ ಇದ್ದರು, ಹಿಂದೂಗಳಿದ್ದರು. ಔರಂಗಜೇಬ್ನಲ್ಲಿ ಕೂಡ ಹಿಂದೂಗಳಿದ್ದರು, ಮುಸ್ಲಿಮ್ ಇದ್ದರು. ಸೊ ಹೀಗಾಗಿ ನಿಜ ಸ್ಥಿತಿ ಈ ಪುಸ್ತಕದಿಂದ ತಿಳಿಬೇಕಂತ ನಮ್ಮ ಆಸೆ. ಸರಿ, ಡಿಸೆಂಬರ್ ನವೆಂಬರ್ನಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ರಚನೆ ಆಗ್ತೈತೆ ಅನ್ನುವಂಥದ್ದು ಇಲ್ಲ, ಗೊತ್ತಿಲ್ಲ ನನಗೆ. ಆದಾಗ ನೋಡೋಣ, ಇನ್ನೂ ಟೈಮ್ ಇದ್ರಲ್ಲ. ಡಿಸೆಂಬರ್ ಭಾಳ ದೂರ ಇದೆ, ಇನ್ನೂ 6 ತಿಂಗಳಿದೆ. ಆದಾಗ ನೋಡೋಣ ಪ್ರಯತ್ನ. ಅದು ಹೈಕಮಾಂಡ್ ಮಾಡಬೇಕಲ್ಲ, ನಮಗೇನು ಗೊತ್ತಿಲ್ಲ. ಅದೇ ನಾವು ಸಾಕಷ್ಟು ಹಿರಿಯ ಶಾಸಕರಿಂದ ಕೂಡ ಇದ್ದಾರೆ ಭಾಳಷ್ಟು ಜನ. ನಾವು ಆಗಬೇಕು 30 ತಿಂಗಳ ನಂತರ ಅಂತ ಭಾಳ ಜನ ಆಸೆಯಲ್ಲಿದ್ದಾರೆ. ಆದರೆ ಒಳ್ಳೆಯದೇ, ಒಂದು ರೀತಿಯಿಂದ ಎಲ್ಲರಿಗೂ ಅವಕಾಶ ಸಿಗ್ತೈತಿ. ಆದರೂ ಒಳ್ಳೆಯದೇ. ಆದರೂ ಅದು ನಿರ್ಧಾರ ಮಾಡುವಂಥ ಪ್ರಯತ್ನ ಹೈಕಮಾಂಡಿಂದ ಆಗಬೇಕು. ಯಾಕಂದ್ರೆ ನಮ್ಮ ಲೆವೆಲಲ್ಲಿ ಏನು ಮಾಡೋಕ್ಕಾಗಲ್ಲ. ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಏನಾದರೂ ಚರ್ಚೆ ವಿಮರ್ಶೆಗಳಾಗ್ತಾ ಇಲ್ಲ. ವಿಮರ್ಶೆ ಏನಾಗಿಲ್ಲ. ಆದರೂ ಒಂದು 30 ತಿಂಗಳ ನಂತರ ಮತ್ತೆ ಹೊಸವ್ರು ಕೊಟ್ಟರೆ ಹೊಸ ಲೀಡರ್ಶಿಪ್ ಬೆಳೀತೈತೆ. ಆದರೆ ಒಳ್ಳೆಯದೇ ಒಂದು ರೀತಿ. ಸರಿಗ ಎರಡು ವರ್ಷದ ಸಮಾವೇಶ, ಸಾಧನಾ ಸಮಾವೇಶ ಮಾಡಕ್ಕೆ ಹೋಗ್ತಾ ಇದ್ರು. ಬಿಜೆಪಿ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಮಾಡ್ತಾರಲ್ಲ. ಮಾಡೋರಿಗೆ ನಮ್ಮ ಸಾಧನೆ ಹೇಳ್ತಾ ಇದ್ದೀವಿ ರೀ, ಅವ್ರ ಸಾಧನೆ ಹೇಳ್ತಾ ಇಲ್ಲ. ನಾವು ನಮ್ಮ ಸರ್ಕಾರದ ಸಾಧನೆ ಹೇಳ್ತಾ ಇದ್ದೀವಿ. ನಾವು ಅವ್ರಿಗೇನು ಸಮಸ್ಯೆ, ನಮ್ಮ ಸರ್ಕಾರ ಸಾಧನೆ ನಾವು ಮಾಡ್ತಾ ಇದ್ದೀವಿ. ಅವರು ಮಾಡಲಿ, ಅವ್ರು ಯಾರು ಬಿಡೋದ್ರು. ಅವರೇನೋ 11 ವರ್ಷದಲ್ಲಿ ಅವ್ರಿಗೆ ಹೇಳಲಿ, ಅವ್ರಿಗೆ ನಮ್ಮದು ನಾವು ಮಾಡ್ತಾ ಇದ್ವಿ 2 ವರ್ಷದ್ದು. ಸಾಕಷ್ಟು ಜನ ರೈತರು ಸತ್ತಿದ್ದಾರೆ, ಅವರು ಸಮಾಧಿ ಮೇಲೆ ಸಮಾವೇಶ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ 6 ವರ್ಷಕ್ಕವ್ರು ಹೇಳ್ತಾ ಇದ್ದಾರೆ. ಹೇಳ್ತಾರೆ, ಹಂಗೆ ಹೇಳೋರೇ. ಅವ್ರ ಅವಧಿಯಲ್ಲಿ ಕೂಡ ಇಂಥ ಘಟನೆಗಳಾಗಿದೆ. ಅವಾಗೂ ಆಗಿದೆ, ಈಗೂ ಆಗಿದೆ. ಸೊ ಸಾಧನೆ ಬಗ್ಗೆ ಹೇಳಲಿಕ್ಕೆ ಹೊಂಟಿದ್ದೀವಿ ನಾವು, ಫೇಲ್ಯೂರ್ ಬಗ್ಗೆ ಅಲ್ಲ. ಸಾಧನೆ ಹೇಳ್ತೀವಿ. ಆಲ್ರೆಡಿ ಮುಗಿಸಿದ್ದಾರೆ. ಬಹುಶಃ ಕೊನೆ ಹಂತದಲ್ಲಿದೆ, ಅವ್ರು ಮುಗಿಸ್ತಾ ಇದ್ದಾರೆ. ಸೊ ಅವ್ರಿಗೆ ರೈಟ್ಸ್ ಇದೆ ಮಾಡೋಕ್ಕೆ, ಮಾಡಲಿ. ನಮ್ಮ ಸಾಧನೆ 2 ವರ್ಷ ನಾವು ಮಾಡ್ತಾ ಇದ್ದೀವಿ, ನಮ್ಮ ಹಕ್ಕಿದೆ, ನಾವು ಮಾಡ್ತಾ ಇದ್ದೀವಿ. ಸರಿಗ 2 ವರ್ಷ ಎಲೆಕ್ಷನ್ ಮುಗಿದ ತಕ್ಷಣ ಗ್ಯಾರಂಟಿಗಳು ಬಂದಾಗ್ತವೆ ಅನ್ನುವಂಥದ್ದು ಚರ್ಚೆಗಳಿವೆ. ಕಳೆದ 2 ವರ್ಷದಿಂದ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ಸಾಧನಾ ಸಮಾವೇಶದಲ್ಲಿ ಇದ್ದೇ ಆಗ್ತದೆ. BJP ಅವರು ಡೇ 1 ಹೇಳ್ತಾರೆ ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾರೆ ಅಂತ. 2 ವರ್ಷದಿಂದ ನಡೀತಾನೆ ಇದೆ, ಇನ್ನು 3 ವರ್ಷ ನಡೀತಾನೆ ಇರ್ತದೆ. ಸೊ ನಡೀತಾನೆ ಇರುತ್ತೆ. ಆರೋಪಂತಿ ಮಾಡೇ ಮಾಡ್ತಾರೆ ಅವರು. ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅನ್ನುವಂಥದ್ದು ಪದೇ ಪದೇ ಉಚ್ಚರಿಸ್ತಾ ಇದ್ದಾರೆ ಸರ್. ಹೇಳ್ತಾರಲ್ಲ, ನಡೆದಿದೆ, ಸರ್ಕಾರ ನಡೆದಿದೆ. ಅವ್ರು ಹೇಳಿದ್ರು ಕೂಡ ಸರ್ಕಾರ ನಡೀತಾನೆ ಇದೆ. ಅಂದರೆ ಸುಳ್ಳು ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಯೋಧರ ಬಗ್ಗೆ ಕೂಡ ಸಾಕಷ್ಟು ಬಿಜೆಪಿ ನಾಯಕರು, ಅಂದರೆ ಬೇರೆ ಬೇರೆ ರಾಜ್ಯದ DCMಗಳು ಅವರು ಕೂಡ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಸೊ ಈ ಒಂದು ಸಂದರ್ಭದಲ್ಲಿ ಈ ಬಿಜೆಪಿಯವರೇ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಸರ್? ನೋಡ್ಬೇಕ್ರಿ, ನಾವು ಅವ್ರನ್ನೇ ಕೇಳಬೇಕಲ್ಲ, ಯಾಕೆ ಕೇಳಿದ್ದಾರೆ, ಏನು ಕಾರಣ ಅಂತ. ಈಗ ಅವರೇ ಹೇಳಬೇಕು. ಅದಕ್ಕೆ ನಾವು ಹೇಳಲಿಕ್ಕಾಗಲ್ಲ. ಸೈನಿಕರ ಬಗ್ಗೆ ಎಲ್ಲರೂ ವಿಶ್ವಾಸ ಇಡಬೇಕು. ಅವರೇ ನಮ್ಮ ಆಸ್ತಿ. ಮೊನ್ನೆ ಕೊತ್ತೂರು ಮಂಜುನಾಥ್ ಅವರು ಕೂಡ 4 ಫ್ಲೈಟ್ಗಳನ್ನು ಹಾರಿಸಿಬಿಟ್ರೆ ಏನು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತಾಡೋದು. ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯ ಅಲ್ಲ. ಅದರ ವೈಯಕ್ತಿಕ ಅಭಿಪ್ರಾಯ.
ನೀವು ಮೊದಲಿಂದಲೂ ಹೇಳ್ಕೊಂಡು ಬರ್ತಾ ಇದ್ರಿ, ದೇಶದ ವಿಚಾರ ಬಂದಾಗ ಎಲ್ಲರೂ ಒಂದೇ ಕೂಡ ಒಂದಾಗಿರ್ಬೇಕು. ಒಂದೇ ಆಗಿರಬೇಕಂತಿದ್ವಿ. ಅದನ್ನು ನಾವು ಒಂದಾಗಿ ಅಂತ ಈಗಾಗಲೇ ಸಂದೇಶ ಕಳಿಸಿದ್ದೀವಿ. ಸೊ ನಮ್ಮ ಪಕ್ಷ ಕೇಂದ್ರ ಸರ್ಕಾರ ಜೊತೆ ಇದೆ. ಸಿಎಂ ಬದಲಾವಣೆ ಚರ್ಚೆ ಡಿಸೆಂಬರ್ ನೀವು ಅಲ್ಲೇ ಬೆಂಗಳೂರಾಗ ಕೇಳಬೇಕು, ನಾ ಏನು ಮಾಡೋದು. ಓಕೆ. ಥ್ಯಾಂಕ್ ಯು.